ಆತ್ಮೀಯ ಸ್ನೇಹಿತರೆ, ಆನೆಕಾಲು ರೋಗ, ಎಲಿಫೆಂಟಿಯಾಸಿಸ್ ಮತ್ತು ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್ ಈ ರೋಗವನ್ನು ಹೇಗೆ ಬರಲಾರದ ಹಾಗೆ ಕಾಪಾಡಿಕೊಳ್ಬೇಕು ಮತ್ತು ಈ ರೋಗ ಆನೆಕಾಲ್ ಇದ್ದವರು ಇದರ ಉಪಚಾರ ಕೇರ್ ತಗೊಳ್ಳೋದ್ರ ಬಗ್ಗೆ ಇವತ್ತು ನಾವು ಸಹ ವಿಸ್ತಾರವಾಗಿ ತಮಗೆ ಮಾಹಿತಿ ಆರೋಗ್ಯ ಜಾಗೃತಿಯನ್ನು ನೀಡ್ತಾ ಇದ್ದೇವೆ. ಇವತ್ತಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳಲ್ಲಿ ಆನೆಕಾಲು ರೋಗ ಒಂದು ಬಹಳಷ್ಟು ಜನರಿಗೆ ಸಮಸ್ಯೆಯನ್ನುಂಟು ಮಾಡ್ತಕ್ಕಂಥ ಒಂದು ಆರೋಗ್ಯ ಸಮಸ್ಯೆ ಆಗಿದೆ. ಈ ಆರೋಗ್ಯ ಸಮಸ್ಯೆಯನ್ನು ತಡೆಗಟ್ಟಲು ಮತ್ತು ಹೊಡೆದೋಡಿಸಲು ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಿಬ್ಬಂದಿಯವರು ಹಗಲಿರುಳು ದುಡಿಯುತ್ತಿದ್ದಾರೆ. ಇದಕ್ಕೆ ನಮ್ಮ ಸಮಾಜ ಮತ್ತು ಕಮ್ಯುನಿಟಿಯಲ್ಲಿರ್ತಕ್ಕಂಥ ಜನರು ಕೂಡ ಸಹಾಯ ಬಹಳ ಅವಶ್ಯಕ. ನೋಡಿ, ಈ ರೋಗವನ್ನು ತಡೆಗಟ್ಟಲು ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ MDA ಪ್ರೋಗ್ರಾಮ್ ವರ್ಷಕ್ಕೆ ಹಮ್ಮಿಕೊಂಡು ಭಾಳಷ್ಟು ಅಂಗನವಾಡಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಮನೆ ಮನೆ ಭೇಟಿ ಕೊಟ್ಟು ಆರೋಗ್ಯ ಸಿಬ್ಬಂದಿಯವರು ಇದನ್ನು ಟ್ಯಾಬ್ಲೆಟ್ ನುಂಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂಥ ರೋಗವನ್ನು ತಡೆಗಟ್ಟಲು ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ದಯವಿಟ್ಟು ಈ ಮಾತ್ರೆಗಳನ್ನು ತಗೊಂಡು ಇಂಥ ರೋಗದಿಂದ ದೂರ ಇರಬೇಕೆಂದು ನಾವು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತು ಈ ರೋಗದ ತಡೆಗಟ್ಟಲು DEC ಮಾತ್ರೆ, ಡಿ-ಈಥೈಲ್ ಕಾರ್ಬಾಮೈಸಿನ್ ಟ್ಯಾಬ್ಲೆಟು ಮತ್ತು ಆಲ್ಬೆಂಡಜೋಲ್ ಟ್ಯಾಬ್ಲೆಟನ್ನು ವಿತರಿಸ್ತಾರೆ. ಇದನ್ನು ತಾವು ವಯಸ್ಸಿನ ಅನುಗುಣವಾಗಿ ಮತ್ತು ಹೈಟು ಮತ್ತು ವೇಟ್ ಇದರ ಅನುಗುಣವಾಗಿ 2 ವರ್ಷದಿಂದ 5 ವರ್ಷದವರೆಗೆ 1 ಮಾತ್ರೆ ಮತ್ತು 6 ವರ್ಷದಿಂದ 15 ವರ್ಷವರೆಗೆ 2 ಮಾತ್ರೆ ಮತ್ತು 16 ವರ್ಷದಿಂದ ಮೇಲ್ಪಟ್ಟವರಿಗೆ 3 ಮಾತ್ರೆ ಹೀಗೆ ಆರೋಗ್ಯ ಸಿಬ್ಬಂದಿಯವರು ಕೊಡ್ತಾರೆ. ಅವನ್ನು ತಪ್ಪದೆ ತಾವು ತೆಗೆದುಕೊಳ್ಳಬೇಕು. ಯಾರಿಗಾದರೂ ಆನೆಕಾಲು ರೋಗ ಇದ್ದರೆ ಅವರು ದಯವಿಟ್ಟು ಯಾವಾಗಲೂ ಆ ಭಾಗವನ್ನು ಜೀವಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಬೇಕು. ಏಕೆಂದರೆ ಯಾವಾಗ ಏನಾದರೂ ಗಾಯ ಆಯಿತು, ಏನಾದರೂ ಪೆಟ್ಟಾಯಿತು ಅಂದರೆ ಅದು ಸ್ವಲ್ಪ ಸಣ್ಣ ಗಾಯನೇ ದೊಡ್ಡ ಗಾಯ ಆಗಿ ಮತ್ತು ಇನ್ಫೆಕ್ಷನ್ ಆಗಿ ಜ್ವರ, ನೆಗಡಿ, ಕೆಮ್ಮು ಇಂಥವು ಬೇರೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಅವರು ತಪ್ಪದೆ ಆರೋಗ್ಯ ಇಲಾಖೆಯವರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಇದಕ್ಕೆ ಮಾತ್ರೆಯನ್ನು ತಗೊಳ್ತಾನೆ ಇರಬೇಕು. ಮತ್ತು ನಾವು ಕೆಲವೊಂದು ಕಡೆ ಸೊಸೈಟಿ ಮತ್ತು ಕಮ್ಯುನಿಟಿಯಲ್ಲಿ ನೋಡ್ತೀವಿ, ಕೆಲ ಜನರು ಯಾರೋ ಒಬ್ಬರ ಊಹಾಪೋಹಗಳು ಕೇಳಿ ಕಿವಿಗೂಡಿ ಇದರ ಬಗ್ಗೆ ತಪ್ಪು ಗ್ರಹಿಕೆಯನ್ನು ಮಾಡಿಕೊಳ್ತಾರೆ. ನೋಡಿ, ಉದಾಹರಣೆಗೆ ನಾವು ಹಿಂದಿನ ದಿನಗಳಲ್ಲಿ ಪೋಲಿಯೋ, ಹ್ಯಾಂಡಿಕ್ಯಾಪ್ಟು, ಕುಷ್ಠರೋಗ, ಲೆಪ್ರಸಿ ಮತ್ತು TB ಇಂಥ ರೋಗಗಳನ್ನು ಆರೋಗ್ಯ ಇಲಾಖೆಯವರು ಕಂಪ್ಲೀಟಾಗಿ ಇದನ್ನು ಇರಾಡಿಕೇಷನ್ ಮಾಡೋ ಸಲುವಾಗಿ ತುಂಬ ದುಡಿಯುತ್ತಿದ್ದಾರೆ. ಮತ್ತು ಸಂಖ್ಯೆಯಲ್ಲಿ ನಾವು ಇವತ್ತಿನ ದಿನಗಳಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕಾಣ್ಬೋದು. ಅದಕ್ಕಾಗಿ ಆನೆಕಾಲು ರೋಗ ಕೂಡ ನಾವು ಕಂಪ್ಲೀಟಾಗಿ ಎಲಿಮಿನೇಷನ್ ಮಾಡೋಕ್ಕೆ ಆರೋಗ್ಯ ಇಲಾಖೆಯವರು ಇದರ ಹಿಂದೆ ಸತತವಾಗಿ ದುಡಿಯುತ್ತಿದ್ದಾರೆ. ದಯಮಾಡಿ ತಾವೆಲ್ಲರೂ ಈ ಮಾತ್ರೆಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಆನೆಕಾಲು ರೋಗ ಮತ್ತಿಂಥ ಬೇರೆ ಆರೋಗ್ಯ ಸಮಸ್ಯೆಯನ್ನು ಬರಲಾರದಾಗಿ ಕಾಪಾಡಿಕೊಂಡು ಆರೋಗ್ಯವಂತರಾಗಿರಬೇಕು. ಮತ್ತು ನಾವು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಉದಾಹರಣೆಗೆ ಆನೆಕಾಲು ರೋಗ ಕೆಲವೊಂದು ಸೋಂಕಿತ ಮಾಸ್ಕಿಟೋ ಸೊಳ್ಳೆಯಿಂದ ಹರಡುತ್ತದೆ. ಇದನ್ನು ಕ್ಯುಲೆಕ್ಸ್ ಹೆಣ್ಣು ಸೊಳ್ಳೆಯಿಂದ ಕಡಿತದಿಂದ ಬರುತ್ತದೆ. ಅದಕ್ಕಾಗಿ ನಾವು ಸೊಳ್ಳೆಯಿಂದ ತಪ್ಪಿಸಿಕೊಳ್ಳಲು ರಾತ್ರಿ ಮಲಗುವಾಗ ಮಾಸ್ಕಿಟೋ ನೆಟ್ಸು ಮತ್ತು ಕೆಲವೊಂದು ಮನೆಮದ್ದುಗಳು ಮತ್ತು ಕೆಲವೊಂದು
ಔಷಧಿಯನ್ನು ಉಪಯೋಗಿಸಬೇಕು. ಮತ್ತು ಮಾಸ್ಕಿಟೋವನ್ನು ನಮ್ಮ ಮನೆ ಅಕ್ಕಪಕ್ಕ ಅಂಗಳದಲ್ಲಿ ಇವನ್ನು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಮಾಸ್ಕಿಟೋಗಳು ಬರೋದಿಲ್ಲ. ಅದಕ್ಕಾಗಿ ಇಂಥ ರೋಗಗಳನ್ನು ನಾವು ಕ್ಲೀನಾಗಿ ಇಟ್ಕೊಂಡು ಇಂಥ ರೋಗ ಬರಲಾರದಾಗಿ ಕಾಪಾಡ್ಕೊಳ್ಬೋದು. ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್ ಇದು ಮುಖ್ಯವಾಗಿ ನಮ್ಮ ದೇಹದ ಲೆಂಬ್ಸ್ ಅಂತ ಭಾಗಗಳಿಗೆ ಹರಡುತ್ತದೆ. ಅದಕ್ಕಾಗಿ ಇದು ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್ ಮತ್ತು ಎಲಿಫೆಂಟಿಯಾಸಿಸ್ ಕೂಡ ಕರಿತೀವಿ. ಮತ್ತು ಇದು ರೋಗವನ್ನು ನಾವು ಪತ್ತೆ ಹಚ್ಚಲು ಡಾಕ್ಟರ್ಸು ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು ರಕ್ತ ಬ್ಲಡ್ ಟೆಸ್ಟ್ ಮುಖ್ಯವಾಗಿ ಇದಕ್ಕೆ ರಾತ್ರಿ 8ರಿಂದ 12ರ ಒಳಗೆ ಬ್ಲಡ್ಡನ್ನು ತೆಗೆದುಕೊಂಡು ಈ ರಕ್ತ ಟೆಸ್ಟನ್ನು ಮಾಡಲಾಗುತ್ತದೆ. ಇದರಿಂದ ಆನೆಕಾಲು ಪ್ರಾಬ್ಲಮ್ ಇದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಏನಾದರೂ ಒಂದು ವೇಳೆಗೆ ಇದು ಪಾಸಿಟಿವ್ ಇದೆ, ಆನೆಕಾಲು ರೋಗ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಆರೋಗ್ಯ ಇಲಾಖೆಯವರು ಇದಕ್ಕೆ DEC ಮಾತ್ರೆ ಮತ್ತು ಅಲ್ಬೆಂಡಜೋಲ್ ಮಾತ್ರೆ ಮತ್ತು ಇದರ ವ್ಯವಸ್ಥೆ ಅನ್ನು ಅವರು ಪೂರೈಸುತ್ತಾರೆ. ಮತ್ತು ಕೆಲವೊಬ್ಬರಿಗೆ ಆನೆಕಾಲು ರೋಗದ ಸೋಂಕು ಮತ್ತು ಬೇರೆ ಯಾವುದೇ ಸೋಂಕಿದ್ದಲ್ಲಿ ನಾವು ಆನೆಕಾಲು ರೋಗದ ಈಗೇನು ಮಾತ್ರೆಗಳು ಕೊಡ್ತಾರೆ DEC ಮತ್ತು ಅಲ್ಬೆಂಡಜೋಲ್ ತೊಗೊಂಡಿದ್ದಾಗ ಅವರಿಗೇನು ಜೀವ ಅಪಾಯ ಏನಾಗೋದಿಲ್ಲ, ಅಂಥ ದೊಡ್ಡ ಪ್ರಾಬ್ಲಮ್ ಏನಾಗೋದಿಲ್ಲ. ಆದರೆ ಅವರಿಗೆ ಸ್ವಲ್ಪ ವೀಕ್ನೆಸ್ ಆಗ್ಬೋದು, ವಾಮಿಟಿಂಗ್ ಬರ್ಬೋದು, ಮತ್ತು ಅವರಿಗೆ ಸ್ವಲ್ಪ ಚಕ್ಕರ್ ಬಂದಂಗೆ ಆಗುತ್ತೆ. ಇದು ಬಿಟ್ಟು ಏನೂ ಆಗೋದಿಲ್ಲ. ಇದು ಬಂದರೂ ಕೂಡ ಒಳ್ಳೆಯದೇ, ಯಾಕಂದರೆ ಆ ಸೋಂಕು ಹೋಗ್ತಾ ಇದೆ ಅಂತ ಇದರ ಅರ್ಥ. ಇದು ಪಾಸಿಟಿವ್ ಆಗಿ ತಗೋಬೇಕು. ಏನು ಒಳಗೇನು ಇನ್ಫೆಕ್ಷನ್ ಸೋಂಕಿದೆ ಅದನ್ನು ಹೋಗ್ತಾ ಇದೆ ಅಂತ ತಿಳ್ಕೋಬೇಕು. ಇದು ಬಿಟ್ಟು ನಮಗೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಅದು ಹೇಳೋದು ತಪ್ಪು. ನೋಡಿ, ಪ್ರಪಂಚದಲ್ಲಿ ಹುಡ್ತಾನೆ ಇರ್ತಾರೆ, ಸಾಯ್ತಾನೆ ಇರ್ತಾರೆ. ಕೆಲವು ಜನ ಕೆಲವೊಂದು ಆರೋಗ್ಯ ಇಲಾಖೆ ಮೇಲೆ ಹೇಳಿಬಿಡ್ತಾರೆ, ಇವರು ಕೊಟ್ಟಿದ್ದ ಇಂಜೆಕ್ಷನ್ಲಿಂದ ಆಯಿತು, ಗೋಳಿಲಿಂದ ಆಯಿತು. ಹಾಗೇನೂ ಆಗೋದಿಲ್ಲ. ತಾವು ಮುಂದಿನ ದಿನಗಳಲ್ಲಿ ಅಂಥ ಒಂದು ಸಾಂಕ್ರಾಮಿಕ ರೋಗಗಳು ತಪ್ಪಿಸ್ಬೋದು, ಆರೋಗ್ಯವಾಗಿರ್ಬೋದು. ಧನ್ಯವಾದಗಳು.